ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಡಾಕ್ಟರ್ ವಿ ರವಿಚಂದ್ರನ್ ಕನ್ನಡ ಚಿತ್ರರಂಗದ ಕ್ರೇಜಿ ಸ್ಟಾರ್, ಸಿನಿಮಾದ ಬ್ರಹ್ಮ, ಕನಸುಗಾರ, ಕಂಡಿರೋ ಕನಸನ್ನ ನನಸು ಮಾಡೋ ಹಠವಾದಿ, ಕನ್ನಡ ಚಿತ್ರರಂಗ ಶ್ರೀಮಂತಿಕೆಯ ಚಿತ್ರರಂಗ ಆಗಿರೋಕೆ ಕಾರಣವಾದ ಡಾಕ್ಟರ್ ವಿ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿರೋ ಮೊದಲನೆಯ ಸಿನಿಮಾ ಪ್ರೇಮಲೋಕ ಅನ್ನೋ ಸಿನಿಮಾ 14th ಏಪ್ರಿಲ್ 1987 ಅಲ್ಲಿ ಪ್ರೇಮಲೋಕ ರಿಲೀಸ್ ಆಗುತ್ತೆ. January 14th 2026ಗೆ 39 ವರ್ಷಗಳಾಗಿದೆ. ಈ 39 ವರ್ಷಗಳಲ್ಲಿ ಸುಮಾರು ಕನ್ನಡ ಸಿನಿಮಾಗಳು ಬಂದಿದೆ. ಆದರೆ ಪ್ರೇಮಲೋಕ ಅನ್ನೋ ಸಿನಿಮಾ ಯಾವಾಗಲೂ ಕನ್ನಡ ಚಿತ್ರರಂಗದಲ್ಲಿ ಒಂದು ಸ್ಪೆಷಲ್ ಸಿನಿಮಾ ಅಂತ ಹೇಳ್ಬೋದು. ಕಾರಣ ಇದುವರೆಗೂ ಪ್ರೇಮಲೋಕ ತರ ಒಂದು ಮ್ಯೂಸಿಕಲ್ ಸಿನಿಮಾ ಬಂದೇ ಇಲ್ಲ. ಅಲ್ಲಿ ಇಲ್ಲಿ ಪ್ರಯತ್ನಗಳು ನಡೆಯಿತು, ಆದ್ರೆ ಪ್ರೇಮಲೋಕನ ಮೀರುವಂತ ಸಿನಿಮಾ ಅದು ಯಾವುದೂ ಆಗಿಲ್ಲ. ಪ್ರೇಮಲೋಕ 2 ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಮಾಡಿ 3 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿದ್ರು. ಪ್ರೇಮಲೋಕ ಸಿನಿಮಾ ಆಗಿದೆಗೆ ಆಕ್ಟರ್ ಕಮ್ ಪ್ರೊಡ್ಯೂಸರ್ ಆಗಿರೋ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡೋಕೆ ಕಾರಣ ಏನೋ, ಸಿನಿಮಾ ರಿಲೀಸ್ ಆಗುವಾಗ ಆಡಿಯನ್ಸ್ ರಿಯಾಕ್ಷನ್ ಯಾವ ತರ ಇತ್ತು, ಥಿಯೇಟರ್ ಅಲ್ಲಿ ಎಷ್ಟು ದಿನ ಓಡ್ತು, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡ್ತಾ ಇದಾರೆ ಅನ್ನೋವಾಗ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾವ ತರ ಮಾತಾಡ್ಕೊಂಡ್ರು, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ರವಿಚಂದ್ರನ್ ಅವರು ಕದೀಮ ಕಲ್ಲರು, ಚಕ್ರವ್ಯೂಹ ಅನ್ನೋ ಸಿನಿಮಾಗಳಲ್ಲಿ ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. 1984 ಅಲ್ಲಿ ಸಿ.ವಿ. ರಾಜೇಂದ್ರನ್ ಅವರ ಡೈರೆಕ್ಷನ್ ಅಲ್ಲಿ ಅನ್ನೋ ಸಿನಿಮಾದ ಮೂಲಕ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಅದರ ಹಿಂದೆಯೇ ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿರೋ ಪ್ರೇಮಿಗಳ ಸವಾಲ್ ಅನ್ನೋ ಸಿನಿಮಾದಲ್ಲಿ ಟೈಗರ್ ಪ್ರಭಾಕರ್ ಅವ್ರ ಜೊತೆ ಆಕ್ಟ್ ಮಾಡಿರ್ತಾರೆ. ನಂತರ ಅವ್ರ ಸ್ವಂತ ಬ್ಯಾನರ್ ಆದ ಈಶ್ವರಿ ಪ್ರೊಡಕ್ಷನ್ ಅಲ್ಲಿ ಪ್ರಳಯಾಂತಕ, ಸಾವಿರ ಸುಳ್ಳು ಅನ್ನೋ ಸಕ್ಸಸ್ಫುಲ್ ಸಿನಿಮಾ ಕೊಟ್ಟು ಅಪ್ಕಮಿಂಗ್ ಸ್ಟಾರ್ ಆಗಿರ್ತಾರೆ. ರವಿಚಂದ್ರನ್ ಅವ್ರನ್ನ ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಕೆಲವು ಪ್ರೊಡ್ಯೂಸರ್ಸ್ ಬರ್ತಾರೆ. ಆತರ ಅವ್ರು ಮಾಡಿರೋ ಸಿನಿಮಾನೇ ಪಿತಾಮಹ, ಸ್ವಾಭಿಮಾನ ಅನ್ನೋ ಸಿನಿಮಾಗಳು. ಇದರಲ್ಲಿ ಸ್ವಾಭಿಮಾನ ಅನ್ನೋ ಸಿನಿಮಾ ಹಿಟ್ ಆದ್ಮೇಲೆ ಆ ಸಿನಿಮಾದ ಡೈರೆಕ್ಟರ್ ಆದ ಡಿ ರಾಜೇಂದ್ರ ಬಾಬು ಅವ್ರ ಜೊತೆ ಈಶ್ವರಿ ಪ್ರೊಡಕ್ಷನ್ ಇಂದ ಇನ್ನೊಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾನೇ ನಾನು ನನ್ನ ಹೆಂಡತಿ ಅನ್ನೋ ಸಿನಿಮಾ. ಆ ವರ್ಷದಲ್ಲಿ ಸೂಪರ್ ಹಿಟ್ ಸಿನಿಮಾ ಆಗುತ್ತೆ. ಅಸಂಭವ ಸಿನಿಮಾ ಮಾಡ್ತಾ ಇರುವಾಗ ಮತ್ತೆ ಈಶ್ವರಿ ಪ್ರೊಡಕ್ಷನ್ ಇಂದ ಡಿ ರಾಜೇಂದ್ರ ಬಾಬು ಅವ್ರನ್ನ ಇನ್ನೊಂದು ಸಿನಿಮಾಗೆ ಕಮಿಟ್ ಮಾಡಿರ್ತಾರೆ. ಆ ಸಿನಿಮಾದ ಸ್ಕ್ರಿಪ್ಟ್ ಡಿಸ್ಕಷನ್ ಅಲ್ಲಿ ರವಿಚಂದ್ರನ್ ಅವರು ಕೆಲವು ಸಜೆಷನ್ ಹೇಳುವಾಗ ಡಿ ರಾಜೇಂದ್ರ ಬಾಬು ಅವ್ರಿಗೆ ಅದು ಇಷ್ಟ ಆಗದೆ, ಆಗಲ್ಲ ಮಾಡಕ್ಕಾಗಲ್ಲ, ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ, ಹೇಳೋದು ತುಂಬಾ ಸುಲಭ ಅಂತ ಹೇಳಿರ್ತಾರೆ. ಆ ಒಂದು ಪದ ರವಿಚಂದ್ರನ್ ಅವ್ರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಅದು ಮಾತ್ರ ಅಲ್ಲ, ಆ ಸಿನಿಮಾನ ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ನಂತರ ನಾನು ನನ್ನ ಹೆಂಡತಿ ಸಿನಿಮಾಗೆ ಡೈಲಾಗ್ ಮತ್ತು ಲಿರಿಕ್ಸ್ ರೈಟರ್ ಆದ ಹಂಸಲೇಖ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ರವಿಚಂದ್ರನ್ ಅವರು 1982 ನಲ್ಲಿ ನೋಡಿರೋ ಗ್ರೀಸ್ 2 ಅನ್ನೋ ಹಾಲಿವುಡ್ ಸಿನಿಮಾದ ಇನ್ಸ್ಪಿರೇಷನ್ ಅಲ್ಲಿ ಫುಲ್ ಆಫ್ ಮ್ಯೂಸಿಕ್ ಮತ್ತು ಯೂತ್ ಸಬ್ಜೆಕ್ಟ್ ಅಲ್ಲಿ ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಆ ಪ್ಲಾಟ್ ನ ಹಂಸಲೇಖ ಅವ್ರ ಹತ್ರ ಹೇಳಿರ್ತಾರೆ. ನಂತರ ರವಿಚಂದ್ರನ್ ಅವರು ಮತ್ತು ಹಂಸಲೇಖ ಅವರು ಇವರಿಬ್ರು ಸೇರ್ಕೊಂಡು ಆ ಸ್ಕ್ರಿಪ್ಟ್ ನ ಡೆವಲಪ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಡೈಲಾಗ್ ಮತ್ತು ಲಿರಿಕ್ಸ್ ರೈಟರ್ ಆಗಿರೋ ಹಂಸಲೇಖ ಅವ್ರನ್ನ ಆ ಸಿನಿಮಾಗೆ ಮ್ಯೂಸಿಕ್ ಮಾಡಕ್ಕೆ ಹೇಳ್ತಾರೆ. ಮೊದಲು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕಾಗಿರೋರು ಸೀನಿಯರ್ ಪ್ರೊಡ್ಯೂಸರ್ ಆದ KCN ಚಂದ್ರಶೇಖರ್ ಅವರು. ಯಾವಾಗ ಸಿನಿಮಾದ ಬಜೆಟ್ 70 ಲಕ್ಷ ಅಂತ ಗೊತ್ತಾಗುತ್ತೋ ಆಗ ಚಂದ್ರ ಅವರು ಆ ಪ್ರಾಜೆಕ್ಟ್ ಇಂದ ಹೊರಗೆ ಬರ್ತಾರೆ. ನಂತರ ರವಿಚಂದ್ರನ್ ಅವರು ಅವ್ರ ತಂದೆಯಾದ ಎನ್ ವೀರಸ್ವಾಮಿ ಅವ್ರನ್ನ ಕನ್ವಿನ್ಸ್ ಮಾಡಿ ಆ ಪ್ರಾಜೆಕ್ಟ್ ನ ಟೇಕ್ ಆಫ್ ಮಾಡ್ತಾರೆ. ಎಲ್ಲ ಫ್ರೆಶ್ ಆಗಿರ್ಬೇಕು ಅಂತ ಅನ್ಕೊಂಡಿರೋ ರವಿಚಂದ್ರನ್ ಅವರು ಆ ಸಿನಿಮಾಗೆ ಗ್ಲಾಮರ್ ಲುಕ್ ಇರೋ ಹೊಸ ಹೀರೋಯಿನ್ ಹುಡುಕಕ್ ಶುರು ಆಗ್ತಾರೆ. 52 ಹುಡುಗಿಯರನ್ನ ರಿಜೆಕ್ಟ್ ಮಾಡಿ 53ನೇ ಹುಡುಗಿಯಾದ ಜೂವಿ ಚಾವಲಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇಂಡಿಯನ್ ಸಿನಿಮಾದು ಒಂದು ಪ್ಯಾಟರ್ನ್ ಇರುತ್ತೆ. ಒಂದ್ ಸಿನಿಮಾಗೆ 5 ರಿಂದ 6 ಹಾಡುಗಳಿರುತ್ತೆ. ಫಸ್ಟ್ ಹಾಫ್ ಅಲ್ಲಿ 3 ಹಾಡುಗಳಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ 2 ಹಾಡು ಇರುತ್ತೆ ಅಥವಾ 3 ಹಾಡುಗಳಿರುತ್ತೆ. ಆದ್ರೆ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡ್ತಾ ಇರೋ ಪ್ರೇಮಲೋಕ ಸಿನಿಮಾನಲ್ಲಿ 11 ಹಾಡುಗಳಿರುತ್ತೆ. ರವಿಚಂದ್ರನ್ ಅವರು ಈ ಸಿನಿಮಾದ ಟೈಟಲ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಈಶ್ವರಿ ಪ್ರೊಡಕ್ಷನ್ ಅಲ್ಲಿ ಇರೋ ಸೀನಿಯರ್ ಸ್ಕ್ರಿಪ್ಟ್ ರೈಟರ್ ಆದ ಸೋಮ ಅವರು ಸಜೆಸ್ಟ್ ಮಾಡಿರೋ ಪ್ರೇಮಲೋಕ ಟೈಟಲ್ ರವಿಚಂದ್ರನ್ ಅವರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಪ್ರೇಮಲೋಕ ಅಂತಾನೆ ಸಿನಿಮಾದ ಟೈಟಲ್ ಫಿಕ್ಸ್ ಮಾಡ್ತಾರೆ. ಸಿನಿಮಾದ ಹಾಡುಗಳೆಲ್ಲ ರೆಡಿ ಆದ್ಮೇಲೆ ಆ ಹಾಡುಗಳಿಗೆ ಕಾಸ್ಟ್ಯೂಮ್ಸ್ ಎಲ್ಲ ರವಿಚಂದ್ರನ್ ಅವರೇ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಮೊದಲನೇ ಹಾಡಾದ ಬನ್ನಿ ನನ್ನ ಗೆಳೆಯರೇ ಹಾಡಿಗೆ 25,000 ರೂಪಾಯಿ ಕೊಟ್ಟು ಒಂದು ಟಿ ಶರ್ಟ್ ನ ಆಸ್ಟ್ರೇಲಿಯಾದಿಂದ ತರಿಸ್ತಾರೆ. ಆ ಸಿನಿಮಾದ ಪ್ರೊಡ್ಯೂಸರ್ ಆದ ವೀರಸ್ವಾಮಿ ಅವರು ಶಾಕ್ ಆಗ್ತಾರೆ. ಅದು ಮಾತ್ರ ಅಲ್ಲ, ಯಾವಾಗ ಈ ತರ ವಿಷಯಗಳೆಲ್ಲ ನಡೀತಾ ಇರುತ್ತೋ ಅಂದ್ರೆ ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡ್ತಾರೆ, ಹೊಸ ಮ್ಯೂಸಿಕ್ ಡೈರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಒಂದು ಟಿ ಶರ್ಟ್ ನ ಆಸ್ಟ್ರೇಲಿಯಾದಿಂದ 25,000 ರೂಪಾಯಿ ಕೊಟ್ಟು ತಗೊಂತಾರೆ. ಕನ್ನಡ ಗೊತ್ತಿಲ್ಲದೆ ಇರೋ ಯಾವ್ದೋ ಒಂದು ಹುಡುಗಿನ ಕರ್ಕೊಂಡ್ ಬಂದು ಆ ಸಿನಿಮಾದ ಹೀರೋಯಿನ್ ಅಂತಾರೆ. ಸೆಟ್ ಅಲ್ಲಿ ನೋಡಿದ್ರೆ ಯಾರು ಅನುಭವಿಸ್ತಾರಿಲ್ಲ. ಸಿನಿಮಾಟೋಗ್ರಾಫರ್ ಆರ್ ಮಧುಸೂದನ್ ಅವ್ರನ್ನ ಬಿಟ್ರೆ ಎಲ್ರು ಕಾಲೇಜ್ ಹುಡುಗರ ತರ ಇದ್ದಾರೆ. ತಂದೆ ಕಷ್ಟಪಟ್ಟು ಮಾಡಿರುವಂತಹ ಆಸ್ತಿನ ಮಗ ಈ ಒಂದೇ ಸಿನಿಮಾನಲ್ಲಿ ಕಳ್ಕೊಂಡ್ಬಿಡ್ತಾರೆ ಅಂತ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋ ಸುಮಾರು ಜನ ಮಾತಾಡ್ತಾರೆ. ಈ ಸಿನಿಮಾದ ಕ್ಯಾರೆಕ್ಟರ್ ಗಳು ಡಿಸೈನ್ ಮಾಡುವಾಗ ಆಗಿನ ಕಾಲಕ್ಕೆ ಸೂಪರ್ ಸ್ಟಾರ್ಸ್ ಆಗಿರೋ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು, ರೆಬಲ್ ಸ್ಟಾರ್ ಅಂಬರೀಶ್ ಅವರು, ಟೈಗರ್ ಪ್ರಭಾಕರ್ ಅವರು, ಶ್ರೀನಾಥ್ ಅವರು, ಲೀಲಾವತಿ ಅವರು, ಲೋಕೇಶ್ ಅವರು ಅಂತ ಟಾಪ್ ಸ್ಟಾರ್ ಗಳನ್ನ ಅಪ್ರೋಚ್ ಮಾಡ್ತಾರೆ. ಇವರೆಲ್ರಿಗೂ ಆರಂಭದಲ್ಲಿ ಈಶ್ವರಿ ಸಂಸ್ಥೆ ಒಂದು ಬ್ರೇಕಿಂಗ್ ಪಾಯಿಂಟ್ ಆಗಿದ್ದಿರುತ್ತೆ. ಎಲ್ರು ಆ ಸಿನಿಮಾನಲ್ಲಿ ಆಕ್ಟ್ ಮಾಡಕ್ ಒಪ್ಕೊಂತಾರೆ. ನಂತರ ಪೋಸ್ಟ್ ಪ್ರೊಡಕ್ಷನ್, ರೀ ರೆಕಾರ್ಡಿಂಗ್, ಡಬ್ಬಿಂಗ್ ಎಲ್ಲ ಮಾಡಿ ಫಸ್ಟ್ ಕಾಪಿ ರೆಡಿ ಆದ್ಮೇಲೆ ಆ ಸಿನಿಮಾದ
ಪ್ರೊಡ್ಯೂಸರ್ ಆದ ವೀರಸ್ವಾಮಿ ಅವರು ಮತ್ತು ರವಿಚಂದ್ರನ್ ಅವರು ಒಂದಷ್ಟು ಡಿಸ್ಟ್ರಿಬ್ಯೂಟರ್ಸ್ ಗೆ ಆ ಸಿನಿಮಾನ ತೋರಿಸ್ತಾರೆ. ಸಿನಿಮಾನ ನೋಡಿದವರು ಆ ಸಿನಿಮಾನ ಜಡ್ಜ್ ಮಾಡಕ್ಕಾಗಿಲ್ಲ. ಅದು ಮಾತ್ರ ಅಲ್ಲ, 11 ಹಾಡುಗಳಿದೆ. ಸಿನಿಮಾ ಕೂತ್ಕೊಂಡು ನೋಡಿದ್ರೆ ಯಾವ್ದೋ ಟಿವಿನಲ್ಲಿ ಚಿತ್ರಮಂಜರಿ ನೋಡೋ ತರ ಇದೆ ಅನ್ನೋ ಕಮೆಂಟ್ಸ್ ಹೇಳ್ತಾರೆ. ಇನ್ನು ಕೆಲವರು ಈ ಸಿನಿಮಾನ ರಿಲೀಸ್ ಮಾಡಬೇಡಿ ಅಂತಾನೂ ಹೇಳ್ತಾರೆ. ಈ ಸಿನಿಮಾನ 2 ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಮಾಡಿರ್ತಾರೆ. ಕನ್ನಡದಲ್ಲಿ ಪ್ರೇಮಲೋಕ, ತಮಿಳಲ್ಲಿ ಪರವರಾಗಂ. ಕನ್ನಡದಲ್ಲಿ ಲೋಕೇಶ್ ಅವ್ರ ಪಾತ್ರನ ತಮಿಳಲ್ಲಿ ಜೈಶಂಕರ್ ಅವ್ರು ಮಾಡ್ತಾರೆ. ಲೀಲಾವತಿ ಅವ್ರ ಪಾತ್ರನ ಮನೋರಮ ಅವ್ರು ಮಾಡ್ತಾರೆ. ಟೈಗರ್ ಪ್ರಭಾಕರ್ ಅವ್ರ ಪಾತ್ರನ ಚೋ ರಾಮಸ್ವಾಮಿ ಅವ್ರು ಮಾಡ್ತಾರೆ. ಶ್ರೀನಾಥ್ ಅವ್ರ ಪಾತ್ರನ ಡಲ್ಲಿ ಗಣೇಶ್ ಅವ್ರು ಮಾಡ್ತಾರೆ. ಅಂಬರೀಶ್ ಅವ್ರ ಪಾತ್ರನ ತೇಂಗಾಯಿ ಶ್ರೀನಿವಾಸನ್ ಅವ್ರು ಮಾಡ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಪಾತ್ರ ತಮಿಳಲ್ಲೂ ವಿಷ್ಣುವರ್ಧನ್ ಅವರೇ ಮಾಡಿರ್ತಾರೆ. ಕನ್ನಡಕ್ಕೆ ಡೈಲಾಗ್ಸ್ ನ ರವಿಚಂದ್ರನ್ ಅವರು ಮತ್ತು ಹಂಸಲೇಖ ಅವರು ಬರೆದ್ರೆ, ತಮಿಳು ವರ್ಷನ್ ಡೈಲಾಗ್ಸ್ ನ ಅಂಜು ಅರುಣಾಚಲಂ ಅವರು ಬರೀತಾರೆ. ಸಿನಿಮಾದ ಬಜೆಟ್ 1.5 ಕೋಟಿ ರೂಪಾಯಿ ಆಗಿರುತ್ತೆ. ಏಪ್ರಿಲ್ 14, 1987 ಅಲ್ಲಿ ಪ್ರೇಮಲೋಕ ಸಿನಿಮಾ ರಿಲೀಸ್ ಆಗುತ್ತೆ. 15 ರಿಂದ 25 ಜನ ಕೂತಿರ್ತಾರೆ. ಪ್ರೊಡ್ಯೂಸರ್ ಆದ ವೀರಸ್ವಾಮಿ ಅವರು ಮತ್ತು ರವಿಚಂದ್ರನ್ ಅವರಿಗೆ ಶಾಕಿಂಗ್ ನ್ಯೂಸ್ ಆಗುತ್ತೆ. ಅದು ಮಾತ್ರ ಅಲ್ಲ, ಇಂಡಸ್ಟ್ರಿನಲ್ಲಿ ಪ್ರೇಮಲೋಕ ಸಿನಿಮಾ ಫ್ಲಾಪ್ ಅಂತಾನೆ ಸುದ್ದಿಗಳು ಹುಟ್ಕೊಳ್ಳುತ್ತೆ. 3 ವಾರ ನಂತರ ಆ ಸಿನಿಮಾನ ತೆಗೆದಾಕೋಣ ಅಂತ ಸುಮಾರು ಥಿಯೇಟರ್ ಅವರು ಡಿಸೈಡ್ ಮಾಡಿರ್ತಾರೆ. ಆ ಕಾಲಕ್ಕೆ ದೂರದರ್ಶನಲ್ಲಿ ಚಿತ್ರಮಂಜರಿ ಅಂತ ಬರ್ತಾ ಇತ್ತು. ಅದರಲ್ಲಿ ಪ್ರೇಮಲೋಕ ಸಾಂಗ್ ನ ಟೆಲಿಕಾಸ್ಟ್ ಮಾಡಕ್ಕೆ ರವಿಚಂದ್ರನ್ ಅವರು ದೂರದರ್ಶನ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಆಗ ದೂರದರ್ಶನ್ ಅವರು ಆ ಒಂದು ಹಾಡನ್ನ ಟೆಲಿಕಾಸ್ಟ್ ಮಾಡಕ್ಕೆ 25,000 ರೂಪಾಯಿ ಕೇಳ್ತಾರೆ. 25,000 ರೂಪಾಯಿ ಕೊಟ್ಟು ಪ್ರೇಮಲೋಕದಿಂದ ಒಂದು ಹಾಡನ್ನ ಟೆಲಿಕಾಸ್ಟ್ ಮಾಡ್ತಾರೆ. ಆ ಹಾಡೆ ನೋಡಮ್ಮ ಹುಡುಗಿ ಕೇಳೋಮ್ಮ ಸರಿಯಾಗಿ ಅನ್ನೋ ಹಾಡು. ಬಂದ್ಕೊಡ್ಲೆ ಮೀಟಿಂಗ್ ಕಣ್ಕೊಡ್ಲೆ ಕಿಸ್ಸಿಂಗ್. ಆ ಹಾಡಲ್ಲಿ 3 ಸ್ಟಾರ್ಸ್ ಇರ್ತಾರೆ. ಒಬ್ರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು, ಇನ್ನೊಬ್ರು ಟೈಗರ್ ಪ್ರಭಾಕರ್ ಅವರು, ಮತ್ತೊಬ್ರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಆ ಹಾಡು ಟೆಲಿಕಾಸ್ಟ್ ಆಗಿ ನೆಕ್ಸ್ಟ್ ಡೇ ಎಲ್ಲಾ ಥಿಯೇಟರ್ ಫುಲ್ ಆಗುತ್ತೆ. ಈ ಸಿನಿಮಾದ ಆಡಿಯೋ ರೈಟ್ಸ್ ತಗೊಂಡವರು ಲಹರಿ ಕಂಪನಿ ಅವರು. ವರ್ಷಕ್ಕೆ 1,000 ಕ್ಯಾಸೆಟ್ ಬಿಸ್ನೆಸ್ ಆಗ್ಬಿಟ್ರೆ ತುಂಬಾ ದೊಡ್ಡ ವಿಷಯ ಅದು. ಆ ತರ ಟೈಮ್ ಅಲ್ಲಿ ಪ್ರೇಮಲೋಕ ಸಿನಿಮಾದ ಆಡಿಯೋ ಕ್ಯಾಸೆಟ್ ಸೇಲ್ ಆಗಿದ್ದು 40 ಲಕ್ಷಕ್ಕೂ ಹೆಚ್ಚು ಕ್ಯಾಸೆಟ್ ಗಳು ಸೇಲ್ ಆಗುತ್ತೆ. ಚಿತ್ರರಂಗದಲ್ಲೇ ಆಡಿಯೋ ಕ್ಯಾಸೆಟ್ ಸೇಲ್ಸ್ ಮೂಲಕ ದೊಡ್ಡ ಇತಿಹಾಸನ ಸೃಷ್ಟಿ ಮಾಡಿದ್ದು ಪ್ರೇಮಲೋಕ ಸಿನಿಮಾ. ಪ್ರೇಮಲೋಕ ಸಿನಿಮಾ 3ನೇ ವಾರಕ್ಕೆ ಪಿಕಪ್ ಆಗಿದ್ದು ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ ಸಿಲ್ವರ್ ಜೂಬ್ಲಿ ಮಾಡುತ್ತೆ. ಅದು ಮಾತ್ರ ಅಲ್ಲ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 1 ವರ್ಷ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಕಲೆಕ್ಷನ್ ಅಲ್ಲೂ ಒಂದು ದೊಡ್ಡ ಇತಿಹಾಸನ ಸೃಷ್ಟಿ ಮಾಡುತ್ತೆ. ಹತ್ತತ್ರ 7.25 ಕೋಟಿ ರೂಪಾಯಿ ಕಲೆಕ್ಟ್ ಮಾಡುತ್ತೆ. ಕನ್ನಡ ಚಿತ್ರರಂಗದಲ್ಲಿ 7 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿರೋ ಮೊದಲನೇ ಕನ್ನಡ ಸಿನಿಮಾ ಪ್ರೇಮಲೋಕ ಸಿನಿಮಾ ಆಗುತ್ತೆ. ತಮಿಳುನಾಡಲ್ಲಿ ಪರವರಾಗಂ ರಿಲೀಸ್ ಆಗಕ್ ಮುಂಚೆನೆ ಆ ಸಿನಿಮಾದ ಹಾಡುಗಳು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲಾ ಕಡೆನೂ ಪಾಸಿಟಿವ್ ರಿವ್ಯೂ ಬರುತ್ತೆ. ಸಿನಿಮಾ ರಿವ್ಯೂವರ್ಸ್ ಪರವರಾಗಂ ಸಿನಿಮಾಗೆ ಪಾಸಿಟಿವ್ ರಿವ್ಯೂ ಕೊಡ್ತಾರೆ. ಕಲ್ಕಿ ರಿವ್ಯೂವರ್ಸ್ ಆದ ಜಯ ಮನ್ಮದನ್ ಅವರು ರವಿಚಂದ್ರನ್ ಅವರ ಸ್ಟೋರಿ ಟೆಲಿಂಗ್ ಸ್ಟೈಲ್ ನ ದೊಡ್ಡ ಮಟ್ಟಕ್ಕೆ ಅಪ್ರಿಶಿಯೇಟ್ ಮಾಡ್ತಾರೆ. ಯಾವ ತರ ಬರೀತಾರೆ ಅಂದ್ರೆ, ಸಿಂಪಲ್ ಆದ ಒಂದು ಸ್ಟೋರಿನ ಆಡಿಯನ್ಸ್ ಗೆ ಕುತೂಹಲ ಮೂಡೋ ತರ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಅದನ್ನ ಸಿನಿಮಾ ಸ್ಕೋಪ್ ಅಲ್ಲಿ ತೋರಿಸುವಂತ ಒಂದು ಐಡಿಯಾ ಅಪ್ರಿಶಿಯೇಟ್ ಮಾಡುವಂತ ವಿಷಯ ಅಂತ ಬರೆದವ್ರೆ. ಎಲ್ಲಾ ಥಿಯೇಟರ್ಗಳಲ್ಲೂ ಸಕ್ಸಸ್ಫುಲ್ ಆಗಿ ನಡೀತಾ ಇರುವಂತ ಪರವರಾಗಂ ಸಿನಿಮಾ. ದೊಡ್ಡ ದೊಡ್ಡ ಆಕ್ಟರ್ ಗಳು ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಥಿಯೇಟರ್ಗಳಲ್ಲಿ 75 ದಿನ ಕಂಪ್ಲೀಟ್ ಮಾಡಿ ಅಬೋ ಅವರೇಜ್ ಸಿನಿಮಾ ಆಗುತ್ತೆ. ಈ ಸಿನಿಮಾನ ತೆಲುಗುನಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ ಪ್ರೇಮಲೋಕಂ ಅನ್ನೋ ಹೆಸರಲ್ಲಿ. ಅಲ್ಲೂ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡಿ ಆವರೇಜ್ ಸಿನಿಮಾ ಆಗುತ್ತೆ. ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಫಸ್ಟ್ ಟೈಮ್ 2 ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಮಾಡಿ 3 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿ 3 ಲ್ಯಾಂಗ್ವೇಜ್ ಅಲ್ಲೂ ಪ್ರಾಫಿಟಬಲ್ ಸಿನಿಮಾ ಆಗಿರೋದು ಪ್ರೇಮಲೋಕ ಸಿನಿಮಾನೇ. ಇದಕ್ ಮುಂಚೆ 1981 ಅಲ್ಲಿ ರಜನಿಕಾಂತ್ ಅವರು, ಮಾಧವಿ ಅವರು, ತಮಿಳ್ ವರ್ಷನ್ ಅಲ್ಲಿ ಜೈಶಂಕರ್ ಅವರು, ಕನ್ನಡ ವರ್ಷನ್ ಅಲ್ಲಿ ತೂಗುದೀಪ ಶ್ರೀನಿವಾಸ್ ಅವರು, ತಮಿಳಲ್ಲಿ MN ನಂಬಿಯಾರ್ ಅವರು, ಕನ್ನಡದಲ್ಲಿ ಸುಧೀರ್ ಅವರು, ತಮಿಳಲ್ಲಿ ಮೇಜರ್ ಸುಂದರರಾಜನ್ ಅವರು, ಕನ್ನಡದಲ್ಲಿ ಉದಯ್ ಕುಮಾರ್ ಅವರು, ತಮಿಳಲ್ಲಿ ತೇಂಗಾಯಿ ಶ್ರೀನಿವಾಸನ್ ಅವರು, ಕನ್ನಡದಲ್ಲಿ ದ್ವಾರಕೇಶ್ ಅವರು. ಈ ತರ 2 ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಮಾಡಿ ರಿಲೀಸ್ ಮಾಡಿರೋ ತಮಿಳಲ್ಲಿ ಗರ್ಜನೆ, ಕನ್ನಡದಲ್ಲಿ ಗರ್ಜನೆ ಅನ್ನೋ ಸಿನಿಮಾ ತಮಿಳಲ್ಲಿ 52 ದಿನ ಕಂಪ್ಲೀಟ್ ಮಾಡಿದ್ರೆ ಕನ್ನಡ ಮತ್ತು ಮಲಯಾಳಂ ಅಲ್ಲಿ 3 ವಾರ ಕಂಪ್ಲೀಟ್ ಮಾಡುತ್ತೆ. ಗರ್ಜನೆ ಆ ವರ್ಷದಲ್ಲಿ ಫ್ಲಾಪ್ ಸಿನಿಮಾ ಆಗುತ್ತೆ. ಅದರ ನಂತರ ಯಾರು ಆತರ ಒಂದು ಪ್ರಯತ್ನ ಕೇಳಿದಿಲ್ಲ. ಆದ್ರೆ 1987 ಅಲ್ಲಿ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು ಆತರ ಒಂದು ಸಾಹಸ ಕೇಳಿದ್ರು. 3 ಲ್ಯಾಂಗ್ವೇಜ್ ಗಳಲ್ಲೂ ಒಳ್ಳೆ ಅಪ್ರಿಶಿಯೇಷನ್ ಸಿಕ್ಕಿ ಎಲ್ಲಾ ಕಡೆನೂ ಪ್ರಾಫಿಟ್ ಮಾಡಿ ಕನ್ನಡದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ ಒಂದು ಇತಿಹಾಸನ ಸೃಷ್ಟಿ ಮಾಡಿರುವಂತ ಸಿನಿಮಾ ಪ್ರೇಮಲೋಕ ಅನ್ನೋ ಸಿನಿಮಾ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.